ಇನ್ನು ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ನೋಡಿ, ಒಂದ್ ಕಡೆ ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅಂಧರಾಗಿರುವಂತಹ ಅಷ್ಟು ಆರೋಪಿಗಳು ಟ್ರಯಲ್ ಅನ್ನ ಎದುರಿಸ್ತಾ ಇದ್ದಾರೆ. ಈ ಸಂಬಂಧ A10 ಆರೋಪಿ ನಂಬರ್ 10 ಇದಾರಲ್ಲ, ವಿನಯ್ ಸ್ಟೋನಿ ಬ್ರೂಕ್ನ ಮಾಲೀಕ, ಈತನಿಗೆ ತನ್ನ ಲಾಯರ್ನಿಂದಲೇ ಕಪಾಳ ಮೋಕ್ಷ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ವಕೀಲರನ್ನ ಚೇಂಜ್ ಮಾಡೋ ಉದ್ದೇಶ ಇತ್ತಂತೆ. ಸೊ ಅದೇ ವಿಚಾರದ ಬಗ್ಗೆ ಏನೋ ಮಾತುಕತೆ ಆಗ್ತಾ ಇದೆ. ಆ ಸಂದರ್ಭದಲ್ಲೇ ಕೋರ್ಟ್ ಆವರಣದಲ್ಲಿನೇ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ A10 ಆರೋಪಿ ನಂಬರ್ 10 ವಿನಯ್ಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅವ್ರ ಲಾಯರು ಅಂತ ಆರೋಪ ಕೇಳಿ ಬರ್ತಾ ಇದೆ. ವಕೀಲರಾದಂತಹ ನಟರಾಜ್, A10 ವಿನಯ್ ಮಧ್ಯೆ ವಾಗ್ವಾದ ಶುರುವಾಗಿರೋದು. ವಕೀಲರ ಮೇಲೆ ಕಿರಿಚಾಡ್ಬಿಟ್ರಂತೆ ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್. ಆಗ ವಿನಯ್ ಕಪಾಳಕ್ಕೆ ಬಾರಿಸಿದ್ದಾರೆ ವಕೀಲರಾದಂತಹ ನಟರಾಜ್ ಅವರು. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ ಆಗಿರುವಂತಹ ಘಟನೆ ಇದು. ವಕೀಲರನ್ನ ಚೇಂಜ್ ಮಾಡೋದಕ್ಕೆ ಮುಂದಾಗಿದ್ರಂತೆ ಆರೋಪಿ ವಿನಯ್. ಇವತ್ತು ವಿನಯ್ ಪರ ವಕಾಲತ್ತನ್ನ ಸಲ್ಲಿಕೆಗೆ ಬಂದಿದ್ರಂತೆ ಹೊಸ ವಕೀಲರು, ನೂತನ ವಕೀಲರು. ಆಗ ಆರೋಪಿ ವಿನಯ್ ಮತ್ತು ವಕೀಲರಾದಂತಹ ನಟರಾಜ್ ಮಧ್ಯೆ ಗಲಾಟೆ ಆಗಿದೆ. ವಕೀಲರಿಂದ ಆರೋಪಿ ವಿನಯ್ ಕಪಾಳಕ್ಕೆ ಒಂದು 5-6 ಏಟು ಹೊಡೆದ್ರು ಅಂತ ಸುತ್ತಮುತ್ತ ಪ್ರತ್ಯಕ್ಷದರ್ಶಿಗಳು ಮಾಹಿತಿಯನ್ನ ಕೊಟ್ಟಿದ್ದು. ಈಗ ಆಲ್ರೆಡಿ ಟ್ರಯಲ್ ಹಂತದಲ್ಲಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ಗೂ ಅಪ್ಲೈ ಮಾಡಬೇಕು ಅಥವಾ ಮತ್ತೊಂದು ಮಗದೊಂದು ಆಗಬೇಕು, ಏನೋ ಲಾಯರ್ನ ಚೇಂಜ್ ಮಾಡೋ ಉದ್ದೇಶದಲ್ಲಿ ಏನೋ ಮಾತುಕತೆ ಆಗಬೇಕಾದ್ರೆ ಗಲಾಟೆ ಆಗಿದೆ ಅನ್ನೋದು. ಈ ಗಲಾಟೆ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಮೋಸ್ಟ್ಲಿ ಈ ಲಾಯರ್ಗಳನ್ನ ಚೇಂಜ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗುತ್ತೆ, ಕ್ಲಿಯರೆನ್ಸ್ ತಗೋಬೇಕಾಗುತ್ತೆ. ಸೊ ಇದೇ ವಿಚಾರದಲ್ಲೇ ಮಾತುಕತೆಯಾಗಿ ಏನೋ ಗಲಾಟೆ ಆಗಿದ್ದ ಅಂತ? ವೆಂಕಟೇಶ್, ಈ ಕೇಸ್ನಲ್ಲಿ ಪರ್ಟಿಕ್ಯುಲರ್ಲಿ ವಿನಯ್ ಮೋಸ್ಟ್ ಪ್ರಾಬಬ್ಲಿ ಲಾಯರ್ನ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಅದನ್ನ ಹಳೆ ಲಾಯರ್ನಿಂದ ಕ್ಲಿಯರೆನ್ಸ್ ತಗೊಂಡು ಒಂದಷ್ಟು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಅದು ಅದೇ ವಿಚಾರಕ್ಕೆ ಏನೋ ಮಾತು ಬೆಳೆದು ಗಲಾಟೆ ಆಗಿರೋದಾ, ಹೇಗೆ? ಶರತ್, ಅಂತ ಹೇಳಿದ್ರೆ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದ್ರೆ, ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಸ್ಟೋನಿ ಬ್ರೂಕ್ ಅಲ್ಲಿ ಈ ಕೇಸ್ನ ಸ್ಟೋನಿ ಬ್ರೂಕ್ ಮಾಲೀಕ ಆಗಿರುವಂತಹ ವಿನಯ್ ಕೂಡ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ 10 ಆಗಿರುವಂತಹದ್ದು. ಈತನು ಕೂಡ ಈಗಾಗಲೇ ಏನು ಕೇಸನ್ನ ನಡೆಸ್ತಾ ಇದ್ರೆ ಕೇಸ್ಗೂ ಕೂಡ ಹೋಗಿ ಬರ್ತಾ ಇರುವಂತದ್ದು. ಇವತ್ತು ಏನು ನಟರಾಜ್ ಶರ್ಮಾ ಅಂತ ಅವರ ಪರ ವಕೀಲರು ಕೂಡ ವಕಾಲತನ ವಹಿಸಿದ್ರು, ಅವರೇ ಈ ಕೇಸನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ರು. ಆದ್ರೆ ಈ ಕೇಸ್ನಲ್ಲಿ ಆರೋಪಿ ವಿನಯ್ ಏನಿದ್ದಾನೆ, ಈತ ತನ್ನ ವಕೀಲರನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಕೂಡ ಮಾತಾಡಿರ್ತಾನೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಬಾರಿ ಕೂಡ ಮಾತುಕತೆ ಆಗಿರುತ್ತೆ. ಆದ್ರೆ ನಟರಾಜ್ ಶರ್ಮಾ ಅವರು ಕೂಡ ಹೇಳಿರ್ತಾರೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಅಂತ ಹೇಳಿ. ಆದ್ರೆ ಇವತ್ತು ಏಕಾಏಕಿ ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಅವರ ಎದುರುಗಡೆ ನಿಂತು ಮಾತಾಡುವಂತಹ ವೇಳೆಯಲ್ಲಿ ಕೂಡ ಅವರು ಏನು ವಾಗ್ವಾದ ಆಗುತ್ತೆ, ಮಾತು ಬೆಳೆಯುತ್ತೆ. ಆ ಟೈಮಲ್ಲಿ ಅವರು ಕೂಡ ಹೇಳ್ತಾರೆ. ಆದ್ರೆ ಅದನ್ನ ಇವರು ಕೇಳಿಸ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇರಲ್ಲ. ಆಗ ಕೈ ಮಿಲಾಯಿಸುವಂತಕ್ಕೆ ಹೋದಂತ ವೇಳೆಯಲ್ಲಿ ಕೂಡ ಇವರ ಮೇಲೆ ಹಲ್ಲೆ ಆಗುತ್ತೆ. ಹಲ್ಲೆ ನಂತರ ಸುಮಾರು 5-6 ಏಟು ಕೂಡ ಹೊಡಿತಾರೆ. ಇದೆಲ್ಲವೂ ಕೂಡ ಕೋರ್ಟ್ನ ಆವರಣದಲ್ಲಿ ಆಗಿರುವಂತಹ ಘಟನೆ. ಆಗ ಈಗೂ ಕೂಡ ವಿನಯ್ ಕೋಪಗೊಳ್ತಾನೆ. ಅಂದ್ರೆ ಜೋರ್ ಧ್ವನಿಯಲ್ಲಿ ಮಾತಾಡ್ತಾರೆ. ಏನು ನಟರಾಜ್ ಅವರ ವಿರುದ್ಧ ಒಂದು ದೂರನ್ನ ಕೊಡ್ತೀನಿ ಅಂತ ಕೂಡ ಹೇಳಿರುವಂತದ್ದು. ಆಸ್ಪತ್ರೆಗೆ ತೆರಳಿದ್ದಾನೆ. ಅಂದ್ರೆ ಈ ಹೇಟ್ಗಳನ್ನ ತಿಂದ ನಂತರ ಕೂಡ ಆತ ಆಸ್ಪತ್ರೆಗೆ ತೆರಳಿದ್ದಾನೆ, ಅವ್ರ ವಿರುದ್ಧ ದೂರನ್ನ ಕೊಡ್ತೀನಿ ಅಂತ ಹೇಳಿ. ಜೊತೆ ಇವೆಲ್ಲವೂ ಕೂಡ ಕೋರ್ಟ್ನ ಆವರಣದಲ್ಲೇ ಆಗಿರುವಂತದ್ದು. ಈ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ವಿನಯ್ ಏನಿದ್ದಾನೆ, ಈತ ಮಾಡಿರುವಂತಹ ಅವಾಂತರ ಇದು. ಸದ್ಯ ಆತ ದೂರು ಕೊಡ್ತಾನ ಅಥವಾ ಆ ವಕೀಲರ ಬದಲಾವಣೆಗೆ ಈತ ಯಾಕೆ ಮುಂದಾಗಿದ್ದ ಅಥವಾ ಅವರು ಯಾಕೆ ಈ ಕೇಸ್ ಫೈಲನ್ನ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ರು ಅನ್ನುವಂಥದ್ದು ಕೂಡ ಸದ್ಯ ಈಗ ತಿಳಿದು ಬರಬೇಕಾಗಿರುವಂತಹ ವಿಚಾರಗಳು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.